ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಭಕ್ತನಾದ ದಾವೀದನು ತನ್ನ ಶ್ರಮೆಗಳನ್ನು ನೆನೆಸಿ, ತನ್ನ ವ್ಯಥೆಗಳನ್ನು ನೆನೆಸಿ ದೇವರ ಮುಂದೆ ಅಳ್ತಾ ಇದ್ದಾನೆ. ದಾವೀದ ರಾಜನು ಆತನ ರಾಜನಾಗುವುದಕ್ಕಿಂತ ಮುಂಚೆ ಅನೇಕ ವ್ಯಥೆಗಳು, ಅನೇಕ ಸಮಸ್ಯೆಗಳು, ಅನೇಕ ಹೋರಾಟಗಳು, ಅನೇಕ ಶ್ರಮೆಗಳು, ಅನೇಕ ಸಂದಿಗ್ಧ ಪರಿಸ್ಥಿತಿಗಳು, ಅನೇಕ ವಿಚಾರಗಳಲ್ಲಿ ಕಣ್ಣೀರು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸೋತಿರುವಾಗ, ನೊಂದಿರುವಾಗ, ಕಣ್ಣೀರಿನಲ್ಲಿರುವಾಗ ದಾವೀದನು ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ, ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ಆಗ ತನಗೆ ತಾನೇ ನೋವಿನಿಂದ ಮಾತಾಡ್ಕೊಳ್ತಾ ಇದ್ದಾನೆ. ಒಂದು ಕಡೆ ತನ್ನ ದೇವರನ್ನ ಪ್ರಾರ್ಥಿಸುವಾಗ ಕೀರ್ತನೆ 42:1 ದೇವರೇ ಎಂಬುದಾಗಿ ಆರಂಭಿಸ್ತಾನೆ. ತನ್ನ ವ್ಯಥೆಯನ್ನ ದೇವರಿಗೆ ಹೇಳ್ಕೊಳ್ತಾ ಇದ್ದಾನೆ, ತನ್ನ ಕಷ್ಟವನ್ನೆಲ್ಲ ದೇವರ ಸಮ್ಮುಖದಲ್ಲಿ ಹೇಳ್ತಾ ಇದ್ದಾನೆ. ಆತನು ಈ ರೀತಿಯಾಗಿ ತನ್ನ ನೋವನ್ನ ಆ ಸೃಷ್ಟಿಕರ್ತನ ಮುಂದೆ ತನಗೆ ತಾನೇ ಮಾತಾಡಿಕೊಂಡು ಆ ಸೃಷ್ಟಿಕರ್ತನ ಜ್ಞಾಪಕಕ್ಕೆ ತರ್ತಾ ಇದ್ದಾನೆ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ಇವತ್ತು ನೀನು ಕುಗ್ಗಿ ಹೋಗಿದೀಯಾ? ನಿನ್ನ ಜೀವಿತದಲ್ಲಿ ಯಾವ ಕ್ಷೇತ್ರದಲ್ಲಿ ನೀನು ಕುಗ್ಗಿ ಹೋಗಿದೀಯಾ? ಯಾವ ಕಾರ್ಯದಲ್ಲಿ ಕುಗ್ಗಿ ವ್ಯಥೆ ಪಡ್ತಾ ಇದೆಯಾ? ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡು ಕುಗ್ಗಿದವನಾಗಿ, ಎದೆಬಗ್ಗಿದವನಾಗಿ ಕಣ್ಣೀರು ಸುರಿಸುತ್ತಾ ವ್ಯಥೆ ಪಡ್ತಾ ಇದೆಯಾ? ಸಾಲ ಬಾಧೆಗಳಲ್ಲಿ ಸಿಕ್ಕಿ ಹಾಕೊಂಡಿದೆಯಾ? ಬರೀ ಸಾಲಗಳೇ, ಬಡ್ಡಿ ಕಟ್ಟುವಂಥದ್ದೇ, ಅನೇಕ ಶ್ರಮೆಗಳೇ, ಸಾಲಗಳ ಮೇಲೆ ಸಾಲ, ಒಂದು ಸಾಲ ತೀರಿಸಲಿಕ್ಕೆ ಇನ್ನೊಂದು ಸಾಲ, ಈ ರೀತಿಯಾದಂಥ ಪರಿಶ್ರಮಗಳಲ್ಲಿ ಜೀವಿಸ್ತಾ ಇದ್ದೀರಾ? ಯಾವ ಕಷ್ಟ ನಿನ್ನನ್ನು ಬಾಧಿಸ್ತಾ ಇದೆ? ಯಾವ ವೇದನೆ ನಿನ್ನನ್ನು ಬಾಧಿಸ್ತಾ ಇದೆ? ಭಯಪಡಬೇಡ. ಸರ್ವಶಕ್ತನಾದ ದೇವರು ನಿನ್ನ ವ್ಯಥೆಯನ್ನು ನೋಡಿದ್ದಾನೆ. ಆತನೇ ನಿನಗೆ ರಕ್ಷಕನು, ದೇವರು ಆಗಿದ್ದಾನೆ. ಆತನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ. ಭಯಪಡಬೇಡ. ನೀನು ಕೇಳ್ಬೋದು, ಅನೇಕ ದಿನಗಳಿಂದ ಇದೇ ಶ್ರಮೆಗಳು, ಅನೇಕ ದಿನಗಳಿಂದ, ವರ್ಷಗಳಿಂದ ಇದೇ ಕಾರ್ಯದಲ್ಲಿ ಬಿದ್ದುಕೊಂಡಿದ್ದೀನಲ್ಲ ಎಂಬುದಾಗಿ ಹೇಳ್ಬೋದು. 38 ವರ್ಷಗಳಿಂದ ಒಬ್ಬ ವ್ಯಕ್ತಿ ಬಿದ್ದುಕೊಂಡಿದ್ದ, 38 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಬಿದ್ದುಕೊಂಡಿದ್ದ, ಒಂದೇ ಕಾರ್ಯ, ಒಂದೇ ನೋಟ, ಒಂದೇ ಪರಿಸ್ಥಿತಿ, ಒಂದೇ ವಾತಾವರಣ. ಆ ಸಂದರ್ಭದಲ್ಲಿ ಯೇಸು ಅವನನ್ನು ಹುಡುಕಿ ಬಂದರು. ಯೇಸು ಆ ವ್ಯಕ್ತಿಯನ್ನು ಹುಡುಕಿ ಬಂದು ಅದ್ಭುತ ಮಾಡಿದ್ರು, ಬಿಡುಗಡೆ ಮಾಡಿದ್ರು, ಮೇಲೆತ್ತಿದ್ರು. ಎಷ್ಟು ವರ್ಷಗಳಿಂದ, ಎಷ್ಟು ತಿಂಗಳುಗಳಿಂದ ಅದೇ ಸಮಸ್ಯೆಯಲ್ಲಿ, ಅದೇ ಕಷ್ಟದಲ್ಲಿ, ಅದೇ ಸಂಕಟದಲ್ಲಿ, ಅದೇ ವೇದನೆಯಲ್ಲಿ ಬಿದ್ದುಕೊಂಡಿದೆಯೋ ಭಯಪಡಬೇಡ. ಯೇಸು ನಿನ್ನ ಹುಡುಕಿ ಬಂದು ಅದ್ಭುತ ಮಾಡ್ತಾನೆ. ನಿನ್ನ ವೇದನೆಯಿಂದ ಬಿಡಿಸ್ತಾನೆ, ಕಣ್ಣೀರಿನಿಂದ ಬಿಡಿಸ್ತಾನೆ, ಅದ್ಭುತಗಳನ್ನ ಮಾಡ್ತಾನೆ. ನಿನ್ನ ತನ್ನ ಕರಗಳಲ್ಲಿ ಹಿಡಿದು ಆಶೀರ್ವದಿಸಿ ನಡೆಸ್ತಾನೆ. ಭಯಪಡಬೇಡ. ದೇವರನ್ನೇ ನಿರೀಕ್ಷಿಸು, ಆತನೇ ನಿನಗೆ ರಕ್ಷಕನು, ದೇವರು ಆಗಿದ್ದಾನೆ. ಇವತ್ತು ನಿನ್ನ ಮನಸ್ಸು ಕುಗ್ಗಿ ಹೋಗಿದೆಯಾ? ನಿನ್ನ ಮನಸ್ಸು ವ್ಯಥೆ ಪಡ್ತಾ ಇದೆಯಾ? ಭಯಪಡಬೇಡ. ಯೇಸು ನಿನ್ನನ್ನು ಹುಡುಕಿ ಬಂದು ಅದ್ಭುತ ಮಾಡ್ತಾನೆ. ತಡ ಮಾಡದೆ ನಿನಗಾಗಿ ಬಂದು ಅದ್ಭುತ ಮಾಡ್ತಾನೆ. ಸ್ವಲ್ಪ ಕಾದಿರು, ಸ್ವಲ್ಪ ದೇವರಿಗಾಗಿ ಕಾದಿರು, ದೇವರನ್ನು ದೃಷ್ಟಿಸು. ದೇವರು ಖಂಡಿತವಾಗಿ ಯೋಗ್ಯ ಸ್ಥಿತಿಗೆ ತಂದು ಆಶೀರ್ವದಿಸ್ತಾನೆ. ಯೋಗ್ಯ ಪರಿಸ್ಥಿತಿಗಳನ್ನು ಕರ್ತನ ಜೀವಿತದಲ್ಲಿ ತರ್ತಾನೆ. ಗಾಡ್ ಬ್ಲೆಸ್ ಯು.